ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈ ವ್ಲಾಗ್ನ ನಾನು ನನ್ನ ಬರ್ಡೇ ಅಂದರೆ ಮಾರ್ಚ್ 8 ಮಿಡ್ನೈಟ್ 12 o'clock ಶುರು ಮಾಡ್ತಾಯಿದ್ದೀನಿ. ಸೊ ಇದು ಸ್ಟುಡಿಯೋದಲ್ಲಿ ನಾನು ಪ್ರೆಗ್ನೆಂಟಲ್ಲಿದ್ದಾಗ ತೊಗೊಂಡಿದ್ದು. ಸೊ ಆಫ್ಟರ್ ಡೆಲಿವರಿ ನಾನು ನಾರ್ಮಲ್ ಆಗ್ತೀನಲ್ಲ ಅವಾಗ ಹಾಕೋಬೋದು ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೆ. ಸೊ ಪ್ಯಾಂಟ್ ಒಂದು ತೊಗೊಂಡಿರಲಿಲ್ಲ, ಮೇ ಬಿ ಟಮ್ಮಿ ರೆಡ್ಯೂಸ್ ಆಗುತ್ತೋ ಇಲ್ವೋ ನನಗೆ ಕನ್ಫರ್ಮ್ ಇರಲಿಲ್ಲ. ಸೊ ಹಳೇದೇ ಹಾಕ್ಕೊಂಡಿದ್ದೀನಿ, ಪ್ಯಾಂಟ್ನ ಟಿ ಶರ್ಟ್ ಇದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಮ್ಮನೆ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಅಂತ ಆ್ಯಕ್ಚುಲಿ ನಂಗೆ ನಿಜ ಗೊತ್ತಿರಲಿಲ್ಲ. ಅಪ್ಪು ಬಂದ್ಬಿಟ್ಟು ಯಾವಾಗಮ್ಮ ಕೇಕ್ ಕಟ್ ಮಾಡೋದು ಅಂತ. ಸೊ ಅದು ನನಗೆ ನಾನು ಮತ್ತೆ ರಿಟರ್ನ್ ಕೇಳಿದಾಗ ನನ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ವಿಶ್ ಮಾಡಿದ್ದಾಳೆ 12 ಗಂಟೆಲಿ. ತುಂಬ ಜನ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಿದ್ದಾರೆ. ಸೊ ಅವಳು ಕಾಲ್ ಮಾಡಿದ್ಲು, ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ತೀನಿ. ಸೊ ಈಗ ಕೇಕ್ ರೆಡಿ ಮಾಡಿದ್ದಾರೆ ಪ್ರಮೋದ್ ಅವರು, ಇಲ್ಲೇ ಇದೆ, ಕಟ್ ಮಾಡಬೇಕು ಇವಾಗ. ಹ್ಯಾಪಿ ಬರ್ಡೇ ಸ್ವೀಟು ಅಂತ ಹಾಕ್ಸ್ಕೊಂಡ್ಬಂದಿದ್ದಾರೆ. ಸೊ ನಾನು ಅಂದ್ಕೊಂಡೆ ಈ ಸಲ ನಾರ್ಮಲಾಗಿ ಮನೆಯಲ್ಲಿ ಈ ರೀತಿ ಸಿಂಪಲಾಗಿ ಆಗುತ್ತೆ ಅಂತ. ಸೊ ನಾಳೆ ಬೇರೆಯೇ ಟ್ವಿಸ್ಟ್ ಇದೆ. ಸೊ ಇದೇ ವ್ಲಾಗಲ್ಲಿ ನಾನು ಕಂಟಿನ್ಯೂಷನ್ ಮಾಡ್ತೀನಿ, ಮತ್ತು ಇನ್ನೊಂದು ವ್ಲಾಗ್ ಅಂತೇನು ಮಾಡೋದಕ್ಕೆ ಹೋಗಲ್ಲ. ಸೊ ಅದೇ ಟ್ವಿಸ್ಟ್ ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸೆಲೆಬ್ರೇಷನ್ ಯಾವ ರೀತಿ ಆಗುತ್ತೆ ಅಂತ. ಆ್ಯಂಡ್ ಹೇಗೆ ಕಾಣ್ತಾ ಇದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀನಿ ಗೈಸ್. ಆಫ್ಟರ್ ಲಾಂಗ್ ಟೈಮ್ ಈ ಥರ ಡ್ರೆಸ್ಸಲ್ಲಿ ನೀವು ನನ್ನನ್ನು ನೋಡ್ತಾ ಇರೋದು. ಇವಾಗ ಕೇಕ್ ಕಟ್ ಮಾಡಿಬಿಟ್ಟು ಮಲ್ಕೋಬೇಕು. ಆ್ಯಂಡ್ ಗೊಂಬೆ ನೆನ್ನೆ ಫುಲ್ ನೈಟ್ ನಿದ್ದೆ ಮಾಡಿಲ್ಲ. ಇವತ್ತು ಅಷ್ಟೇ ತುಂಬ ಫೀವರ್ ಇದೆ, 3 days ಇರುತ್ತೆ ಅಂತ ಹೇಳಿದರು ನನ್ನ ಫ್ರೆಂಡ್ಸ್ಗಳು. ಅಪ್ಪದ್ರಲ್ಲಿ ನನಗೆ ಇದ್ಯಾವುದೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಇವಳದ್ರಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ನಾನು ನೋಡ್ಕೋತಾ ಇರೋದು. ನೆನ್ನೆ ನೈಟ್ ಫುಲ್ ನಿದ್ದೆ ಮಾಡಿಲ್ಲ, ಮತ್ತು ಇವತ್ತು ಅಷ್ಟೇ ನಿದ್ದೆ ಇರಲಿಲ್ಲ. ಆ್ಯಂಡ್ ಇವಾಗ ನೈಟು 10 o'clock ಮಲ್ಕೊಂಡ್ಳು. ಸೊ ಎಪ್ಸಿ 2 hours ಫೀಡ್ ಮಾಡಿ ಮಲಗಿಸ್ತಾ ಇದ್ದೀನಿ. ಅಪ್ಪನ ಮಲ್ಕೊಂಬಿಟ್ಟು ಅವ್ನು ಕೇಕ್ ಕಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದ. ಬಟ್ ಏನಾಗ್ಬಿಟ್ಟಿದೆ ಅಂದರೆ ಟ್ವಿನ್ಸ್ ಬೇಬಿ ಥರ ಅನ್ನಿಸ್ತಾ ಇದೆ ನನಗೆ. ಅವನು ಅಳ್ತಾ ಇದ್ದಾನೆ, ಇವಳು ಅಳ್ತಾ ಇದ್ದಾಳೆ, ಇಬ್ರಿಗೂ ಸಮಾಧಾನ ಮಾಡಬೇಕು. ಈ ಕಡೆ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ, ಇಬ್ಬರು ಅಳೋ ಶುರು ಮಾಡಿಬಿಡ್ತಾರೆ ಗೈಸ್. ಸಾಕಾಗಿ ಅವರಿಬ್ಬರು ಮಲಗಿಸಿ ಇವಾಗ ಬಂದಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ. ಆ್ಯಂಡ್ ಆಲ್ರೆಡಿ ನನಗೆ ಅಡ್ವಾನ್ಸ್ ವಿಶ್ಗಳನ್ನ ಮಾಡಿದ್ದೀರಾ. ಆ್ಯಂಡ್ ತುಂಬ 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 ವಿಶ್ಗಳು ಆಲ್ರೆಡಿ 12 o'clock ಸ್ಟೇಟಸ್ ಆಗಿರ್ಬೋದು, ವಿಶ್ ಆಗಿರ್ಬೋದು ತುಂಬ ಜನ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಇದಿನ್ನೂ 2 days ಕಂಟಿನ್ಯೂಷನ್ ವ್ಲಾಗ್ ಆಗಿ ಆಮೇಲೆ ಬರೋದಲ್ವ. ಸೊ ಎಲ್ಲರೂ ವಿಶ್ ನೋಡಿ ಆಮೇಲೆ ನಾನು ಇನ್ನೊಂದು ಸಲ ಲಾಸ್ಟಲ್ಲಿ ಹೇಳ್ತೀನಿ ಗೈಸ್. ಬನ್ನಿ ಇವಾಗ ಕೇಕ್ ಕಟ್ ಮಾಡೋಣ. ಓಕೆ, ಫಸ್ಟ್ ವಿಶ್ ಯಾರ್ದು? ಫಸ್ಟ್ ವಿಶ್ ನಿಂದು. ಅದೆಲ್ಲರಿಗೂ ಗೊತ್ತು, ಹಸ್ಬೆಂಡೇ ಮಾಡೋದು ಅಂತ. ಮತ್ತು ನಿನ್ನ ಫ್ರೆಂಡ್ ಹೇಳ್ತಿದ್ರು ನಾನು ಫಸ್ಟ್ ವಿಶ್ ಮಾಡ್ತೀನಿ ಅಂತ. ಅದು ಹೆಂಗೆ, ಅದು ಅವಳು ಮೆಸೇಜ್ ಮಾಡ್ತಾಳೆ, ಬಟ್ ನೀನು ಟಕ್ಕಂದು ಅವಳು ಮೆಸೇಜ್ ಸೆಂಡ್ ಆಗೋಷ್ಟರಲ್ಲಿ ಇಲ್ಲಿ ಬಂದು ವಿಶ್ ಮಾಡಿಬಿಟ್ಟಿರ್ತೀಯ. ಅಫ್ಕೋರ್ಸ್ ಯಾವಾಗಲೂ ಪ್ರಮೋದ್ ಅವರನ್ನೇ ನನಗೆ ಫಸ್ಟ್ ವಿಶ್ ಮಾಡೋದು. ಅದಾದಮೇಲೆ ನನ್ನ ಫ್ರೆಂಡ್ಸ್ಗಳೆಲ್ಲರೂ ಕರೆಕ್ಟಾಗಿ 12 ಗಂಟೆಗೆ ವಿಶ್ ಮಾಡ್ತಾರೆ. ಅದೆಲ್ಲ ಈಗ ರಿಪ್ಲೈ ಮಾಡಬೇಕು, ಮೆಸೇಜಸ್ ನೋಡಬೇಕು. ಫಸ್ಟ್ ಕೇಕ್ ಕಟ್ ಮಾಡಿ ಆಮೇಲೆ ಅದು ನೆಕ್ಸ್ಟ್. ಓಕೆ, ವಿಶ್ ಯು ಹ್ಯಾಪಿ ಬರ್ಡೇ. ಸೊ ಈ ಇಯರ್ ನೀನು ಅಂದ್ಕೊಂಡಿರೋದೆಲ್ಲ ಆಗಲಿ. ಸೊ ದೇವರು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನನಗೆ ಏನು ಗೊತ್ತಾ ಗೈಸ್, ಲಾಸ್ಟ್ ಇಯರ್ ನಾನು ಏನು ಅಂದ್ಕೊಂಡೆ, ಸೊ ಅದನ್ನು ನಾನು ಅಚೀವ್ ಮಾಡಿದೆ. ಸೊ ಈ ಇಯರ್ ಬೇರೆ ಏನೋ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಅದನ್ನು ಮಾಡ್ತೀನಾ ಏನೋ ಗೊತ್ತಿಲ್ಲ. ಸೊ ನಿಮ್ಮ ಆಶೀರ್ವಾದ ಇದ್ದರೆ ಖಂಡಿತ ನಾನು ಮಾಡ್ತೀನಿ, ನಂಬಿಕೆ ಇದೆ. ಲಾಸ್ಟ್ ಇಯರ್ ಮಾಡಿದ್ದೀನಿ, ಈ ಇಯರ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಕೇಕ್ ಕಟ್ ಮಾಡೋಣ. ಹೇಳು ಲೇ, 12 ಗಂಟೆ 16 ನಿಮಿಷಕ್ಕೆ ಮಾಡ್ಬಿಟ್ಟು ಫಸ್ಟು ಅಂತೀಯಾ? ವಾಟ್ಸಪ್ಪಲ್ಲಿ ಮತ್ತೆ ಮೆಸೇಜಲ್ಲಿ ನೋಡ್ರಿ ಫಸ್ಟು. 12 ಗಂಟೆಗೆ 9 ನಿಮಿಷದಲ್ಲಿ ಮಾಡಿದ್ವಿ. ಈಗ ಕರೆಕ್ಟಾಗಿ 12 ಗಂಟೆಗೆ ಮಾಡಿಬಿಟ್ಟವಳೆ. ಹೇಳ್ದಂಗೆ ಇದೇನಮ್ಮ, ನೀನೊಂದು ಅದ್ಭುತ, ನೀನೊಂದು ಸ್ಫೂರ್ತಿ, ನೀನೊಂದು ನಂಬಿಕೆ, ನೀನೊಂದು ಜ್ಞಾನ ಗೆಳತಿ, ನೀನೊಂದು ತುಂಬಿದ ಕೊಡ. 100% 106 ಕಾಲ ಚೆನ್ನಾಗಿರಪ್ಪ. ಅಪ್ಪ ರೀ ಅಪ್ಪ. ಗೈಸ್, ನನ್ನ ಫ್ರೆಂಡು ಫೋನ್ ಮಾಡಿದ್ದಾಳೆ, ಮೆಸೇಜ್ ನೋಡಿಲ್ಲ. ಸೊ ಎಲ್ಲರೂ 12 ಗಂಟೆ ವಿಶ್ ಮಾಡಿದ್ದಾರೆ ಸುಮಾರು ಜನ. ರಂಜಿನಿಯವರು ವಿಶ್ ಮಾಡೋರೆ. ಆ್ಯಕ್ಚುಲಿ ಇವತ್ತು ವುಮೆನ್ಸ್ ಡೇ ಕೂಡ ಹೌದು. ಇಲ್ಲೇ ಮನಿ ಕಮ್ಮಿ. ನಾನು ಕೇಕ್ ಕಟ್ ಮಾಡ್ತಾ ಇದ್ದೀನಿ.
ಮಾಡಿ ಮೆಸೇಜ್ ನೋಡಿ ಹಂಗೇನೆ ನಾರ್ಮಲ್ ನೋಡ್ದೆ ಹೇಳಿದ್ನಲ್ಲ. ಕರಿಮಯ್ಯ ಗೈಸ್ ನಮ್ಮ ಮದುವೆ ಆಲ್ಬಮ್ ನೋಡ್ತಾ ಇದ್ದಾರೆ ಪ್ರಮೋದ್ ಅವರು. ಅಬ್ಬು ಎಲ್ಲಿಗೋಗಿದ್ರಿ? ಯಾರಿಗೆ? ಪಮ್ಮಿ ನಿನ್ನ ಎಷ್ಟೇ ಸರ್ಪ್ರೈಸ್ ಮಾಡಿದ್ರು ಇಲ್ಲಿ ನನ್ನ ಮಗರಾಜ ಅವನು ಹೇಳೋಕ್ಕೆ. ಯಾವ ಬೇಕ್ರಿ ತಂದ್ರಿ? ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಕೇಕ್ ತಗೊಬಂದಿದ್ದಿ ಪಮ್ಮಿ. ಅಲ್ಲಿ ನೋಡಿ ಪ್ರಮೋದ್, ಇಲ್ಲಿ ನೋಡಿ ಭೂಮಿಕಾ, ಇಲ್ಲಿ ಗೈಸ್ ಏನಂತ ಇದು ಯಾಕಮ್ಮ ಈ ಥರ ಇದೆಯಾ ನೀನು ಅಥವಾ ಬೇರೆಯವಳ ನೀನು ಅಂತ ಕೇಳ್ತವನೆ. ನೋಡಿ ನಾನು ಹಂಗೆ ಹಾಕದೆ ಪಮ್ಮಿ, ವಯಸ್ಸು ನೋಡೆ ಅಂತೀಯ. ಇದೆಲ್ಲಿ ಚಿನ್ಕಾಯಿ ಕಟ್ ಮಾಡೋದು? ಏನು ಕೇಕ್ ಕಟ್ ಮಾಡೋದು? ಹಾಗೆ ತಿನ್ನೋದು. ಗೈಸ್ ಇದು ತರಿಸಿದ್ಕೋ ಸಾಕಾಯ್ತು, ಅಲ್ಲೂ ಇಟ್ಟಿದ್ದೀನಿ. ನಮ್ಮನೆ ಆಲ್ಮೋಸ್ಟ್ ಎಲ್ಲ ಸೆಟಪ್ ಆಯಿತು. ಹೋಮ್ ಟೂರ್ಗೆ ಹೇಳ್ತಾ ಇದ್ದಾರೆ, ಮಾಡ್ತೀನಿ. ಈಗಲೆಲ್ಲ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮಾಡ್ತೀನಿ. ಸೊ ಅಂದರೆ ಏನೋ ಒಂಥರ ಖುಷಿ ಗೈಸ್. ಆದರೆ ಒಂದು ಕಡೆ ಬೇಜಾರು, ಈ ಟೈಮಲ್ಲಿ ಗೊಂಬೆಗೆ ವ್ಯಾಕ್ಸಿನೇಷನ್ ಹಾಕ್ಸೋಂಗೆ ಆಯ್ತಲ್ಲ ಅಂತ ಅಷ್ಟೇ. ಬಟ್ ನಾಳೆಯೂ ಓಕೆ ಆಗ್ಬೋದೇನೋ ಅವಳು, ನೋಡೋಣ. ನೀನು ಬಾ. ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಲ್ವಾ? ಚೆನ್ನಾಗಿ ಕಾಣಿಸ್ತಿದೆ. ಮಾಡಿ ನಟ್ಟೆ ಮದುವೆ ಕೊಡಿಸ್ತಾ ಇದ್ದೀವಿ. ಇವರು ಕಟ್ ಮಾಡೋಕ್ಕೆ ಮಾಡಿ ನೀವು ಮಾಡಿ. ಎಷ್ಟು ಮೇಲೆ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಬರ್ತ್ಡೇ. ಪೇಸ್ಟ್ರಿನಾ? ಇಲ್ಲ ನಾರ್ಮಲ್. ಥ್ಯಾಂಕ್ ಯು. ನನಗೆ ಪೇಸ್ಟ್ರಿ ಅಂದರೆ ಇಷ್ಟ ಆಗಲ್ಲ ಗೈಸ್, ಅದಕ್ಕೆ ಅವರು ನಾರ್ಮಲ್ ಕೇಕ್ನೇ ತಂದುಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಬಂಡ್ರ ಬಾಯ್. ಹ್ಯಾಪಿ ಬರ್ತ್ಡೇ. ನೋಡಿ ಇಷ್ಟಪ್ಪ ಬಾಯ್. ಥ್ಯಾಂಕ್ ಯು. ಅಪ್ಪ ಪಾಪ ಮಿಸ್ಸಿಂಗ್ ಅಲ್ಲ, ಇಲ್ಲೇ ಮಲ್ಕೊಂಡ್ಬಿಟ್ಟಿದೆ ಸ್ವಲ್ಪ ಸೆಟ್ ಮೇಲೆ. ಕೇಕ್ ಕಟ್ ಯಾವಾಗ ಮಾಡ್ತೀಯಮ್ಮ? ಅಮ್ಮ ಕೇಕ್ ಕಟ್ ಯಾವಾಗ ಮಾಡ್ತೀಯಮ್ಮ ಅಂತ. ಅವನು ಪ್ಲೇ ಹೋಗ್ತಾನಲ್ಲ ಹೊರಗಡೆ, ಸ್ಟ್ರೈನ್ ಆಗುತ್ತೆ, ಮಲ್ಕೊಂಡ್ಬಿಟ್ಟಿದ್ದಾನೆ. ಇಬ್ಬರು ಮಲಗಿದ್ದಾರೆ, 12:30 ಆಗಿದೆ. ಅವನಿಂದನೇ ಕೇಕ್ ತಂದಿದ್ದಾರೆ ಅಂತ ಹೋಗಿದ್ದು. ಚಿನಿ ಜಾಸ್ತಿ ಕ್ರೀಮ್ ಹಾಕೋರಿ ಹೇಳ್ಬಿಟ್ಟು ಬಂದ, ಸ್ವೀಟ್ ಜಾಸ್ತಿ ಮಾಡಿದ್ರು ಅಷ್ಟೇ. ಇಷ್ಟೇ ಗೈಸ್ ಸೆಲೆಬ್ರೇಷನ್. ವಿಡಿಯೋ ನಾಳೆ ಕಂಟಿನ್ಯೂ ಆಗುತ್ತೆ. ಎಸ್ ಗೈಸ್, ನಿನ್ನೆ ಹೇಳ್ದಂಗೆ ನಾನು ಬರ್ಡೇ ಸಿಂಪಲಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಟ್ವಿಸ್ಟ್ನ ಕೊಟ್ಟರು ಪ್ರಮೋದ್ ಅವರು ಅಂತ. ಆ್ಯಂಡ್ ಸೊ ಸ್ವಲ್ಪ ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು, ಅಂದರೆ ಗೊಂಬೆ ಎತ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾವು ಶ್ವೇತಾ ಅವ್ರಿಗೆ ಫೋನ್ ಮಾಡಿ ಬೇಗ ಬನ್ನಿ, ಲೇಟಾಗಿ ಬರಬೇಡಿ ಅಂದ್ವಿ. ಪಾಪ ಅವರು ಬೆಳಗ್ಗೆ 10 ಗಂಟೆಗೆ ಬಂದರು ಗೈಸ್. ಬಟ್ ಆದರೆ ಸೆಲೆಬ್ರೇಷನ್ಗೆ ಇರೋಕ್ಕಾಗ್ತಾಯಿಲ್ಲ, ಅದೇ ಬೇಜಾರು. ಅವರು ಸ್ವಲ್ಪ ಕೆಲಸ ಇದೆ, ಹೊರಡ್ತಾ ಇದ್ದಾರೆ. ಶ್ವೇತಾ ಅವರು ಇವು ಮುಖನೇ ತೊಳ್ಕೊಂಬಿಟ್ಟು ಟವಲ್ ಕೊಡ್ತೀನಿ ರೀ. ನೋಡಿ ಅದರೊಳಗಡೆ ಒಂದು ನಿಮಿಷ ವೀಡಿಯೋ ಮಾಡ್ತಾ ಇದ್ದೀನಿ ಅಪ್ಪ, ವೇಟ್. ಸೊ ಏನು ಟ್ವಿಸ್ಟ್ ಅಂದರೆ, ಡೆಕೋರೇಷನ್ ಅವ್ರು ಬಂದು ಮೇಲ್ಗಡೆ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಹೇಳಿದಾರೋ ಏನೋ ಗೊತ್ತಿಲ್ಲ. ಚೆನ್ನಾಗಿ ಮಾಡಿದ್ರೆ ನಾನು ಖಂಡಿತ ಅವ್ರದ್ದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ನನಗೆ ಇಷ್ಟ ಆದಮೇಲೆ ನಿಮಗೂ ಇಷ್ಟ ಆಗುತ್ತೆ ಅಂತಲೇ ಅರ್ಥ. ಆ್ಯಕ್ಚುಲಿ ನಾವು ಹೇಳಿದ್ದೀವಿ ಯಾವ ಥೀಮ್ ಯಾವ ಥರ ಬೇಕು ಅಂತ ಕೊಟ್ಟಿದ್ದೀವಿ. ಸೊ ಅದೇ ರೀತಿ ಮಾಡ್ತಾರಾ ಹೆಂಗೆ ಏನು ಅಂದ್ಬಿಟ್ಟು ನಾನು ಆಮೇಲೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಮೇಲ್ಗಡೆ ಆಲ್ರೆಡಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನಮ್ಮ ರೂಮ್ ಇದೆಯಲ್ಲ, ರೂಮ್ ಹತ್ರ ಪ್ರಮೋದ್ ಅವರು ಮಾಡೋಕ್ಕೆ ಹೇಳ್ಬಿಟ್ಟು ಬಂದಿದ್ದಾರೆ. ನಾನು ಹೋಗೋಕ್ಕಾಗಿಲ್ಲ, ಗೊಂಬೆನ ಆ್ಯಕ್ಚುಲಿ ಇವತ್ತು ಎತ್ಕೊಳ್ಳೋಕ್ಕೆ ಆಗಿಲ್ಲ. ನಾವು ನಾವೇನು ಮಾಡಿಬಿಡ್ತೀವಿ ಅಂದರೆ ಆಟೋಮೆಟಿಕ್ ಕ್ರೈಡಲ್ ಇದೆಯಲ್ಲ, ಆ ಕ್ರೈಡೆಲ್ಲ ಆಟೋಮೆಟಿಕ್ಕಾಗಿ ಆನ್ ಮಾಡಿಬಿಟ್ಬಿಟ್ಟಿದ್ದೀವಿ.
ಅಂದರೆ ಯಾವಾಗಲೂ ಹಾಕಲ್ಲ, ಇವತ್ತು ಕೆಲಸ ಇರೋ ಕಾರಣ ಹಂಗೆ ಹಾಕಿದ್ದೀವಿ ಅಷ್ಟೇ. ಸೊ ಇವರು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಶ್ವೇತಾ ಅವರೇ. ಥ್ಯಾಂಕ್ಸ್. ಏನೂ ಇಲ್ಲ, ಲೈಕ್ ಸಿಸ್ಟರ್ ಥರನೇ ಅಲ್ವಾ. ಸೊ ಇದು ಯಾವಾಗ ಕರೆದ್ರೂ ಗೊಂಬೆಗೋಸ್ಕರ ಬರ್ತೀನಿ. ಆ್ಯಂಡ್ ಇವತ್ತು ಬರ್ಡೇ ಗಿಫ್ಟ್ ಇನ್ನೂ ಪೆಂಡಿಂಗಲ್ಲಿದೆ. ನಾನು 1 ವೀಕಿಂದನೂ ನಾನು ಅದನ್ನು ಹುಡ್ತಾ ಇದ್ದೀನಿ, ಸಿಗ್ತಿರ್ಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಇವಾಗಲೇ ಹೇಳ್ಬಿಡಿ. ಇಲ್ಲ, ಅದು ನೋಡೋರಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದಕ್ಕೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲ ಕೆಲಸಗಳು ಇನ್ನೂ ಸಕ್ಸಸ್ ಬರಲಿ, ಇನ್ನೂ ಜಾಯ್ ಆಗಿರಲಿ, ಉರ್ಕೊಳ್ಳೋರು ಉರ್ಕೋತಾ ಇರಲಿ, ನಿಮ್ಮ ಕಡೆ ನೀವು ಬೆಳೀತಾ ಇರಲಿ. ಅವ್ರಿದ್ರೆ ತಾನೇ ಬೆಳೆಯೋದು. ಹೌದು, ಖಂಡಿತ. ಈ ಬ್ಯಾಡ್ ಕಮೆಂಟ್ಸ್ ಮಾಡೋರು ಮತ್ತೆ ಉರ್ಕೊಳ್ಳೋರು ಇದ್ರೇ ನಾವು ಬೆಳಕ್ಕೆ ಸಾಧ್ಯ ಆಗಿರೋದು. ಸೊ ಅದು ಪಾಸಿಟಿವ್ ಆಗಿ ಹೋಗ್ತಾ ಇರುತ್ತೆ, ನೀವು ಇನ್ನೂ ಚೆನ್ನಾಗಿ. ಅಷ್ಟೇ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ವೆಲ್ಕಮ್. ನೆಕ್ಸ್ಟ್ ವಿಡಿಯೋದಲ್ಲಿ ಗಿಫ್ಟ್ ರಿವೀಲ್. ಓಕೆ ಗೈಸ್, ಬನ್ನಿ ಶ್ವೇತಾ ಕಳಿಸೋಣ. ಸ್ಟಾರ್ಟ್. ಎಸ್ ಗೈಸ್, ರೆಡಿ ಆಗಿದ್ದೀನಿ ನಾನು. ಈ ರೀತಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವ್ರು ನೋಡಿ ನಮ್ಮ ನೈಬರ್ಸ್ ಹೇಗೆ ಕಾಣ್ತಾ ಇದ್ದಾರೆ. ಸೇ ಹಾಯ್. ಫೀಬಿಯಾ ಸೋಫಿಯಾ. ಇವಳು ಸೋಫಿಯಾ, ಇವಳು ಫೀಬಿಯಾ. ಕರೆಕ್ಟ್? ನೋ, ಗೊತ್ತಾಗಲ್ಲ ಗೈಸ್, ಇವರಿಬ್ರು ಟ್ವಿನ್ಸ್. ಓಕೆನಾ? ಇವಳು ಫೀಬಿಯಾ, ಇವಳು ಸೋಫಿಯಾ. ಓಕೆ. ಇವನು ತ್ರಿಶಾಂತ್. ಅಲ್ಲೇ ತ್ರಿಶಾಂತ್. ಇವನು ಹೋಗೋಣ, ಸೆಲೆಬ್ರೇಷನ್ ಮಾಡೋಣ. ಇವನು ಯಾರು? ಇವನು ಕಳ್ಳ. ನಾವು ಅಪ್ಪು. ಇವನು ಎಲ್ಲಕ್ಕಿಂತ ಚಿಕ್ಕವನು. ಬನ್ನಿ ಗೈಸ್ ಹೋಗೋಣ. ಸೆಲೆಬ್ರೇಷನ್ ಯಾವ ರೀತಿ ಮಾಡಿದ್ದಾರೆ ಏನು, ಸೊ ಹ್ಯಾಡ್ ಮಾಡ್ತೀನಿ. ಆ್ಯಂಡ್ ನನಗಂತೂ ಪರ್ಸ್ನಲಿ ಇಷ್ಟ ಆಗಿದೆ. ಸೊ ಬನ್ನಿ ಹಾಗಾಗಿ ಹೇಳ್ತೀನಿ. ಎಸ್ ಗೈಸ್, ನನ್ನ ಬರ್ಡೇ ಸೆಲೆಬ್ರೇಷನ್ಗೆ ಪ್ರಮೋದ್ ಅವರು ಡೆಕೋರೇಷನ್ ಅವ್ರನ್ನ ಕರೆಸಿ ಡೆಕೋರೇಷನ್ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗೇ ಮಾಡಿದ್ರು ಗೈಸ್. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫೈನಲ್ ಲುಕ್ ಅಂದು ಖಂಡಿತ ನಮಗೆ ಇಷ್ಟ ಆಗೇ ಆಗುತ್ತೆ. ಸೊ ನಾವು ಒಂದು ಫೋಟೋ ಕಳಿಸಿದ್ವಿ, ನಮಗೆ ಈ ರೀತಿ ಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ನಮಗೆ ಜಾಸ್ತಿ ಗ್ರ್ಯಾಂಡಾಗಿ ಬೇಡವಾಗಿತ್ತು, ಸಿಂಪಲ್ಲಾಗೇ ಮಾಡಿಕೊಡಿ ಅಂತ ಕೇಳಿದ್ವಿ. ಸೊ ಆಯಿತು, ಸರಿ ಆಯಿತು ಅಂದ್ಬಿಟ್ಟು ನಾವು ಹೆಂಗೆ ಕೇಳಿದ್ವಿ ಅದೇ ರೀತಿ ಮಾಡಿದ್ದಾರೆ. ಬಟ್ ನಂದು ಸ್ಪೆಲ್ಲಿಂಗ್ ಒಂದು ಮಿಸ್ಟೇಕ್ ಆಗಿದೆ. BHOO ಬರೋ ಬದಲು BOO ಬಂದಿತ್ತು ಅಷ್ಟೇ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ ಅಂದ್ಬಿಟ್ಟು ಹೇಳಿದ್ವಿ ಅವ್ರಿಗೆ. ನಾವು ಅವ್ರು ಹಾಕಿದ್ಮೇಲೆ ಹೇಳಿದ್ವಿ BHOO ಅಂತ. ಸರ್ ತಂದಿಲ್ಲ ಅಂದರು. ಪರವಾಗಿಲ್ಲ ಬಿಡಿ ಅಂದ್ವಿ. ಸೊ ಫೈನಲ್ ಲುಕ್ಕು ಈ ರೀತಿ ಇದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಈ ರೀತಿ ಡೆಕೋರೇಷನ್ ಬೇಕು ಅಂತ ಹೇಳಿದ್ರೆ ಸೊ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿದೆ ನೋಡಿ ನಂಬರು. ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲ ನಮ್ಮ ಮನೆಗೆ ಕರ್ಸ್ಕೊಂಡು ಮಾಡಲ್ಲ, ನಾವು ಅಲ್ಲೇ ಹೋಗಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅವ್ರದ್ದು ಸೆಲೆಬ್ರೇಷನ್ದು ಹಾಲ್ ಕೂಡ ಇದೆ. ಸೊ ಅಲ್ಲಿ ಹೋಗಿಬೇಕಾದ್ರೆ ನೀವು ಸೆಲೆಬ್ರೇಷನ್ನ ಮಾಡ್ಕೋಬೋದು. ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಚಂದ್ರಲೋಕ ಸೆಲೆಬ್ರೇಷನ್ ಹಾಲ್ ಅವ್ರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅವ್ರದ್ದು ಚಂದ್ರಲೋಕ ಸೆಲೆಬ್ರೇಷನ್ ಹಾಲ್ ಅಂತ ಇರೋದು ಹೆಬ್ಬಾಳಲ್ಲಿ, ಮೈಸೂರು ಹೆಬ್ಬಾಳು KRS ರೋಡ್ ಬರುತ್ತಲ್ಲ, ಸೊ ಅಲ್ಲಿ ಇವರು ಸೆಲೆಬ್ರೇಷನ್ದು ಹಾಲ್ ಇರೋದು. ನನಗದು ಪರ್ಸ್ನಲಿ ನಿಜವಾಗ್ಲೂ ಇಷ್ಟ ಆಯಿತು. ಅಂದ್ಕೊಂಡಿರಲಿಲ್ಲ ನನ್ನ ಬರ್ಡೇ ಈ ವರ್ಷ ಈ ರೀತಿ ಸ್ಪೆಷಲಾಗಿ ಆಗುತ್ತೆ ಅಂತ. ಬಿಕಾಸ್ ನಾನು ಹೊರಗಡೆ ಹೋಗಲ್ವಲ್ಲ, ಅದರಿಂದ ಓಕೆ ನಾರ್ಮಲ್, ಯಾವುದೇ ರೀತಿ ಸೆಲೆಬ್ರೇಷನ್ದು ಡೆಕೋರೇಷನ್ ಏನು ಮಾಡಿಸ್ದೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಾಯಿತು, ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಇಷ್ಟು ಸರ್ಪ್ರೈಸ್ನ ಕೊಟ್ಟಿದ್ದಕ್ಕೆ. ನನಗೆ ಆ ಥರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಏನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಲಿಲ್ಲ. ಪ್ರಮೋದ್ ಅವರೇನೆ ಇದೇ ರೀತಿ ಬೇಕು ಅದೇ ರೀತಿ ಬೇಕು ಅಂತ ಹೇಳಿ ಅವರು ಫೋಟೋ ಕಳಿಸಿ. ಆ್ಯಂಡ್ ಕೇಕ್ ಕೂಡ ನಾನು ಸರ್ಪ್ರೈಸ್ ಆದೆ ಗೈಸ್. ಲಾಸ್ಟ್ ಇಯರೂ ಇದೇ ರೀತಿ ತಂದಿದ್ದರು, ಬಟ್ ಬೇರೆ ಥೀಮಲ್ಲಿ ತಂದಿದ್ರು. ಈ ಥೀಮಲ್ಲಿ ತಂದಿದ್ದಾರೆ. ಬಿಕಾಸ್ ನನ್ನ ಮಗಳು ಬಂದಿರೋ ಕಾರಣ ಅವರು ಬಟರ್ಫ್ಲೈ ಎಲ್ಲೇ ಈ ಸಲ ತಂದಿದ್ದಾರೆ. ಆ್ಯಂಡ್ ನಾವು ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಕೇಕ್ ಕಟ್ ಮಾಡ್ತಾಯಿದ್ವಿ. ಚೆಂದ ಕೇಕ್ ಕಟ್ ಮಾಡುವಾಗ ಅಕ್ಕಪಕ್ಕದಲ್ಲಿ ಮಕ್ಕಳೇ ಇದ್ರೇ ಚೆಂದ. ಅದು ತುಂಬಾ ಏನೋ ಒಂಥರ ಖುಷಿ ಆಗ್ತಾಯಿತ್ತು ಗೈಸ್ ನನಗೆ. ಆ ಮಕ್ಕಳು ಮಾತಾಡೋದು. ಸೊ ತ್ರಿಶಾಂತ್ ಇದನ್ನೆಲ್ಲ ಸಿಕ್ಕಾಪಟ್ಟೆ ತರಲೆ ಆ ಮಗು ಬಂದು ಆಂಟಿ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡ್ತಾ ಇರುತ್ತೆ. ಆ್ಯಂಡ್ ಸೋಫಿಯಾ ಫೀಬಿಯಾನು ಅಷ್ಟೇ ಬಂದು ಪಾಪನೆಲ್ಲ ಆಟ ಆಡಿಸ್ಕೊಂಡು ಕೂತ್ಕೊಂಡು ನನಗೂ ಟೈಮ್ ಪಾಸ್ ಮಾಡ್ದಂಗೆ ಮಾಡ್ತಾಯಿರ್ತಾರೆ. ಖುಷಿಯಾಗುತ್ತೆ. ಆ್ಯಂಡ್ ಪ್ರಮೋದ್ ಅವ್ರು ಏನು ಅದು ಫುಲ್ಲು ಬೆಳ್ಳು ಕಾಣ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದ್ದು ಗೈಸ್ ನನಗೆ ವೀಡಿಯೋ ಎಡಿಟ್ ಮಾಡುವಾಗ.
ನಮ್ಮ ಎದುರುಗಡೆ ಮನೆಯವರು ರಂಜಿನಿಯವರು ನಗುತ್ತಾ ನಗುತ್ತಾ ಬಾಳು ನೀನು ಅಂದ್ಕೊಂಡು ಸಾಂಗ್ ಹಾಕಿದ್ರು. ಅದಕ್ಕೆ ನಾನು ಹಂಗೇನೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಆ್ಯಂಡ್ ಕೇಕ್ ಅಂದು ಸಿಕ್ಕಾಬಡೆ ಚೆನ್ನಾಗಿತ್ತು. ಅಪ್ಪನು ತುಂಬಾ ಎಂಜಾಯ್ ಮಾಡ್ದೆ. ಅವನಿಗೂ ಕೊಲಾಬ್ರೇಷನ್ಗೆ 2 ಡ್ರೆಸ್ ಬಂದಿತ್ತು ಗೈಸ್. ಅವನಿಗೆ ಏನು ಮಾಡಿದೆ, ನಾನು 2 ಗಂಟೆಗೇ ಡ್ರೆಸ್ನ ಹಾಕ್ಬಿಟ್ಟಿದ್ದೀನಿ. ಹೊರಗಡೆ ಹೋಗಿ ಫುಲ್ಲು ಕೊಂಡು ಬಡೆಲ್ಲ ಕೊಳೆ ಮಾಡ್ಕೊಂಡು ಬಂದಿದ್ದ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಅಂದಮೇಲೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೋತಾರೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಪ್ರಮೋದ್ ಅವ್ರದ್ದು ವಾಯ್ಸ್ ಬರ್ತಾಯಿದೆ ಬಿಕಾಸ್ ಅವ್ರು ಅಡುಗೆ ಮನೇಲಿದ್ದಾರೆ. ಅದು ಸೌಂಡ್ ಮಾಡ್ತಾ ಇದ್ರೆ ಇವತ್ತು ಊಟಕ್ಕೆಲ್ಲ ಪ್ರಿಪೇರ್ ಮಾಡಿದಿರಲ್ಲ, ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಗೈಸ್. ಅದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಸಿಬೇಳೆ ಭಾತು, ಮೊಸರನ್ನ, ಅದ್ರ ಜೊತೆಗೆ ಲಾಡೂನ ತಂದಿದ್ರು. ಯಾಕೋ ನನ್ನ ವಾಯ್ಸು ಒಂಥರ ಬರ್ತಾಯಿದೆ ಗೈಸ್. ರಿಟರ್ನ್ ನಾನು ಮತ್ತೆ ಇದನ್ನು ರೆಕಾರ್ಡ್ನ ಹಾಕಿ ಕೇಳಿಸ್ಕೊಂಡ್ರೇನೋ ಒಂಥರ ಅನ್ನಿಸ್ತಾ ಇದೆ. ನಾನು ಐ ಥಿಂಕ್ ಜೋರಾಗಿ ಮಾತಾಡ್ತಾ ಇಲ್ವಲ್ಲ, ಅದಕ್ಕೆ ಅಂತ ಅಂದ್ಕೊಂಡೆ ನಾನು. ಆ್ಯಂಡ್ ಇವರೇ ರಂಜಿನಿ ಅವರು. ಇದು ಲಕ್ಕಿ ಅಂತ, ತುಂಬ ಫ್ರೆಂಡ್ಲಿ ಗೈಸ್. ಸೇಮ್ ಆ್ಯಸ್ ಮನುಷ್ಯರು ಹೆಂಗೆ ಸೇಮ್ ಲಕ್ಕಿನೂ ಹಾಗೇ ಎಲ್ಲ ಅರ್ಥ ಮಾಡ್ಕೊತಾನೆ, ಎಲ್ಲ ತಿಳ್ಕೊತಾನೆ. ಆ್ಯಂಡ್ ಇವಾಗ ಪ್ರಮೋದ್ ಅವರು ಬ್ಲಾಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ರು. ಆ ಬ್ಲಾಸ್ಟರ್ನ ನಾವು ಪ್ರಮೋದ್ ಅವ್ರ ಬೋರ್ಡೆಗೆ ತಂದಿದ್ದು, ಅದನ್ನ ಹೊಡೆದೇ ಇರಲಿಲ್ಲ. ಅದೊಂದು ಸ್ವಲ್ಪ ಹೊರಟೋಗಿತ್ತು ಜಾಸ್ತಿ. ಇದು ಡಮ್ ಅಂತ ಜೋರಾಗಿ ಪ್ರೆಷರಿಂದ ಬರಲೇ ಇಲ್ಲ. ಅದಕ್ಕೆ ಏನು ಮಾಡಿಬಿಟ್ರು, ಅದು ಚುಚ್ಚಿಬಿಟ್ಟು ನಮಗೆ ಹಾರಿಸಿದ್ರು ಹಾಗೇ. ಆವಾಗ ಅದನ್ನೇ ಆರ್ತು ಬ್ಲಾಸ್ಟ್ ಆಯಿತು ಅನ್ನಂಗೆ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ. ಇಷ್ಟು ದಿನಕ್ಕೆ ಏನೋ ಒಂಥರ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀನಿ, ಡಿಫ್ರೆಂಟಾಗಿ ಅಂದ್ಕೊಂಡು ಏನೋ ಒಂಥರ ಖುಷಿ ಆಗ್ತಾಯಿತ್ತು ಗೈಸ್. ಯಾಕೆ ಅಂತ ಗೊತ್ತಿಲ್ಲ. ಇಷ್ಟು ದಿನ ಆ ಮೆಟರ್ನಿಟಿ ಡ್ರೆಸ್ ಹಾಕೋ, ನೈಟ್ ಡ್ರೆಸ್ ಹಾಕೋ, ಪಾಪು ನೋಡ್ಕೋ, ಹುಚ್ಚುಚ್ಚಿ ಥರ ಇರು, ಹಿಂಗೆ ಇರ್ತಾಯಿದ್ದೆ. ಅಪರೂಪಕ್ಕೆ ರೆಡಿ ಆದಾಗ ಏನೋ ಒಂಥರ ಒಳಗಿಂದ ಖುಷಿ ಆಗ್ತಾಯಿತ್ತು ನನಗೆ. ಆಮೇಲೆ ನನ್ನ ಹೇರ್ ಕೂಡ ಲಾಂಗ್ ಆಗಿದೆಯಲ್ಲ, ಅದು ನೋಡ್ಬಿಟ್ಟಂತೂ ನನಗೆ ವಾವ್ ಅಂತ ಅನ್ನಿಸ್ತಾಯಿತ್ತು. ಲಕ್ಕಿ ಫ್ಯಾಮಿಲಿ ಅಂತ ಇದೆ. ಲಕ್ಕಿಗೆ ಕೇಕ್ ತಿಂತಾನೆ, ನನಗೆ ಇಷ್ಟ. ಲಕ್ಕಿ ಕೊಟ್ಟಿರೋದು, ಲಕ್ಕಿ ಕೇಕೆ ತಿಂದಿಲ್ಲ. ನಿಮ್ಮ ಮಕ್ಕಳು ಕೇಕ್ ಹಾಕೊಡ್ಬೇಕಿತ್ತು. ಅದೇನದು ಆಂಟಿ? We also don't know. ಲಕ್ಕಿಗೆ ಬರ್ತ್ಡೇ ಫುಲ್ ಪ್ಯಾಕ್. ಪ್ಯಾಕ್ ಆಫ್ ವಾಟ್? ಡೋನಟ್ಸ್. What's inside bag? With a cloth sweater. Lucky. ಕ್ಲಾತ್ ತಂದಿದ್ದಾರೆ. ಅಯ್ಯೋ ಅಪ್ಪು, ಅಪ್ಪು ಲಕ್ಕಿ ಜಂಪ್ ಸೂಟ್. ಥ್ಯಾಂಕ್ ಯು, ಚೆನ್ನಾಗಿದೆ. ಹೌದೌದು, ಇಲ್ಲಿದೆ. ಹ್ಯಾಪಿ ಚೆನ್ನಾಗಿದೆ, ಕ್ಲಾತ್ ಚೆನ್ನಾಗಿದೆ. ಹೌದಾ, ಕ್ಲಾತ್ ನೋಡಿ ಏನು ಗಿಫ್ಟ್ ಇದೆ ಅಂದರೆ ವರ್ಕ್ ಆಗ್ತಿಲ್ಲ ಬ್ಯಾಟರಿ. Which color you want cake? White or pink? Pink. I like white or both. I want pink. You like pink, huh? Pink. We'll give pink. I like vanilla flavor, so I like white. ನಾವು ಸೆಲೆಬ್ರೇಷನ್ ಮಾಡುವಾಗ ಗೊಂಬೆ ಮಲಗಿದ್ಲು, ಒಂಚೂರು ಡಿಸ್ಟರ್ಬ್ ಮಾಡಲಿಲ್ಲ. ಸೊ ಈ ಸೆಲೆಬ್ರೇಷನಲ್ಲಿ, ಈ ವಿಡಿಯೋನಲ್ಲಿ ಅವಳು ಹಾಡಾಗಬೇಕು ಅನ್ನೋ ನನ್ನ ಆಸೆಯಿಂದ ಅವಳನ್ನು ನಾನು ಹಾಗೆಯೇ ವಿಡಿಯೋ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇಲ್ಲೇ ಬಿಸಿಬೇಳೆ ಭಾತು ನೋಡಿ ಇಷ್ಟು ಮಾಡಿದ್ದಾರೆ. ಆ್ಯಂಡ್ ಮೊಸರನ್ನಕ್ಕೆ ದ್ರಾಕ್ಷಿ ಮತ್ತು ಇನ್ನು ದಾಳಿಂಬೆ ಎಲ್ಲನೂ ಬಿಡಿಸಿ ಇಟ್ಟಿದ್ವಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶ್ವೇತಾ ಅವ್ರೂ ಊಟ ಮಾಡಿಕೊಂಡು ಹೊರಟ್ಬಿಟ್ರು.
ಹೇಳದ್ನಲ್ಲ ಅವ್ರಿಗೆ ಕೆಲಸ ಆಯಿತು ಪಾಪ ನನ್ನಿಂದ ಅವ್ರಿಗೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಮಾಡಿಸಿದ್ದೆ. ಅವರು ಊಟ ಮಾಡಿಕೊಂಡು ಹೊರಟರು. ಆ್ಯಂಡ್ ಲಾಡುನ ನಾನು ಪ್ರಮೋದ್ ಅವ್ರಿಗೇನೆ ತರಕ್ಕೆ ಹೇಳಿದ್ದೆ, ಲಾಡುನೇ ತೊಗೊಬನ್ನಿ ಬೇರೆ ಯಾವ್ದು ತರಬೇಡಿ ಅಂತ. ಗೈಸ್, ಸೋಫಿಯಾ ಮತ್ತು ಫಿಬಿ ಅವ್ರ ಅಮ್ಮ ಬಂದಿದ್ರು ಗಿಫ್ಟ್ ಕೊಡೋಕೆ ಅಂದ್ಬಿಟ್ಟು. ಕೊಡ, ಅದು ನೇಮ್ ಎಲ್ಲ ಬರ್ತಿದ್ರು, ಕಿತ್ತಾಕ್ಬಿಟ್ಟಿದ್ದಾರೆ. ಹ್ಯಾಪಿ ಬರ್ಡೇ ಅಂದ್ಬಿಟ್ಟು ಸೋಫಿಯಾ ಫಿಬಿ ಅಂತಿತ್ತಲ್ಲ ಅದ್ರ ಮೇಲೆ ಇತ್ತು. ಅವ್ರ ಅಮ್ಮಂಗೆ ಹೇಳ್ಬಿಟ್ಟಿದ್ದಾರೆ ಅವರು, ಆಂಟಿ ಬರ್ಡೇ ಸೊ ಗಿಫ್ಟ್ ತೊಗೊಬನ್ನಿ ಅಂತ ಹೇಳ್ಬಿಟ್ಟಿದ್ದಾರೆ. ಏನೋ ಇದೆ ಇದರಲ್ಲಿ, ಏನಿದು? ಅಯ್ಯೋ ನಾನು ಕೆಳಗಡೆನೇ ನೋಡಿಲ್ಲ. ನೈಸ್, ಯೂಸ್ಫುಲ್, ಥ್ಯಾಂಕ್ ಯು. ಅಲ್ಲ ನೈಸ್, ನಾನು ಸ್ಟಿಕ್ ಮಾಡ್ಕೊಳ್ಳೋಣ ಬಿಡು. ಚೆನ್ನಾಗಿದೆ. ಮೇಲ್ಗಡೆ ರಂಜಿನಿ ಅವರನ್ನು ಗಿಫ್ಟ್ ಕೊಟ್ಟರು, ನೋಡಿದ್ರಲ್ಲ. ಏನು ಡ್ರೆಸ್ ತಂದಿದ್ರು ಪಾಪ ನನಗೋಸ್ಕರ. ಹೋಗಿ ನಂಗೆ ಗೊತ್ತಿಲ್ಲ ಅದು ಯಾವ ಸೈಕಲ್ ಗ್ಯಾಪಲ್ಲಿ ಹೋದ್ರು ಅಂದ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ನಗ್ತಾರೆ. ಆಮೇಲೆ ಪಾಪ ಬೇಡ ಜಾಸ್ತಿ ಹೇಳೋದು. ಅದು ಯಾವ ಗ್ಯಾಪಲ್ಲಿ ಹೋಗಿ ತಂದ್ರೆ ನನಗೂ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅದಲ್ಲ ರೀ, ತುಂಬ ಚೆನ್ನಾಗಿದೆ. ಅವ್ರು ನನ್ನ ಟೇಸ್ಟ್ ನಾನು ಹೆಂಗೆ ಹಾಕ್ತೀನಿ ಅಂತ ವಿಡಿಯೋದಲ್ಲಿ ನೋಡಿ 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 ಅವರು ಹಾಗೆ ತಂದುಬಿಟ್ಟಿದ್ದಾರೆ ಅವರು. ಎಸ್ ಗೈಸ್, ಸೆಲೆಬ್ರೇಷನ್ ಎಲ್ಲ ಮುಗೀತು, ಚೆನ್ನಾಗಾಯಿತು. ಅಂದ್ಕೊಂಡಿರಲಿಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಏನೋ ನಾರ್ಮಲ್ ಕೇಕ್ ಕಟ್ಟಿಂಗ್ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ಏನಂದರೆ, ಇವತ್ತು ನಾನು ಸ್ಕೂಟಿನ ತೊಗೊಂಡು 4 years ಆಯಿತು. ಕರೆಕ್ಟಾ? 4 years ಆಯಿತು ನನಗೆ ಪ್ರಮೋದ್ ಅವರು ಸ್ಕೂಟಿನ ಗಿಫ್ಟ್ ಮಾಡಿ. ಅದಕ್ಕೂ ಕೇಕ್ ಕಟ್ ಮಾಡಬೇಕು, ಅದಕ್ಕೆ ಇನ್ನೊಂದು ಡ್ರೆಸ್ ಇದೆಯಲ್ಲ ಅದನ್ನು ವೇರ್ ಮಾಡೋಣ ಅಂದ್ಬಿಟ್ಟು ಅದನ್ನು ಇಟ್ಕೊಂಡಿದ್ದೀನಿ. ಸೊ ಇವಾಗಲೇ ಮಾಡೋಣ, ಬೇರೆ ನಾಳೆ ಮಾಡೋಣ. ಅದು ಯಾವಾಗಲೂ ನನ್ನ ಬರ್ಡೇ ದಿನ ಕೇಕ್ ಕಟ್ಟೆ ಮಾಡೋಕ್ಕಾಗಲ್ಲ ಗೈಸ್, ಅದಕ್ಕೆ ಮಾರನೇ ಬೆಳಿಗ್ಗೆ ಕಟ್ ಮಾಡೋಕ್ಕಾಗೋದು. ಲಾಸ್ಟ್ ಇಯರು ಹಂಗೇನೆ ಅಲ್ವ ರೀ, ಲಾಸ್ಟ್ ಇಯರು ಹಂಗೆ ಆಯಿತು. ಸೊ ಚೆನ್ನಾಗಾಯಿತು, ಒಂಥರ ಡಿಫ್ರೆಂಟಾಗಾಯಿತು, ಖುಷಿ ಆಯಿತು ಮಕ್ಕಳ ಜೊತೆ ಕೇಕ್ ಕಟ್ ಮಾಡಿದ್ದು. ಸೊ ಅವರು ಎಂಜಾಯ್ ಮಾಡಿದ್ರು. ಇಲ್ಲಿ ನೋಡಿ ತರಲಿ, ಇವ್ರು ಕ್ಯೂಟು, ಸೈಲೆಂಟು. ಆ್ಯಕ್ಚುಲಿ ಬೆಳ್ಳಿ ಮಿಸ್ಸಿಂಗು, ಬೆಳ್ಳಿ ವಿಡಿಯೋ ನೋಡ್ತಾ ಇರ್ತಾಳೆ. ಬೆಳ್ಳಿ ಮಾಲ್ಗೆ ಹೋಗಿದ್ದಾಳೆ ಇವತ್ತು. ಸೊ ಅವ್ರ ಅಜ್ಜಿ ಹೇಳ್ತಾಯಿದ್ರು ಹೋದಾಗ, ಇವತ್ತು ಹೊರಗಡೆ ಹೋಗಿದ್ದಾಳೆ, ಅವಳಿಗೆ ಎಕ್ಸಾಮ್ಸ್ ಇದೆ, ಅದಕ್ಕೆ ಈ ವೀಕ್ ಬಂದಿಲ್ಲ ಅಂದ್ಬಿಟ್ಟು. ಅವಳೊಬ್ಳು ಇದ್ದಾರೆ, ಚೆನ್ನಾಗಿದೆ, ಅವಳೊಂಥರ ಕ್ಯೂಟು, ನಂಗೆ ಇಷ್ಟ ಆಗ್ತಾಳೆ ಅವಳು. ಆ್ಯಂಡ್ ತುಂಬ ಸೈಲೆಂಟ್ ಗೈಸ್ ಅವಳು, ಒಂಥರ ಮೆಚ್ಯೂರ್ ಮಕ್ಕಳು ಮಾತಾಡ್ತಾರಲ್ಲ, ಸೊ ಅಷ್ಟು ಮೆಚ್ಯೂರಿಟಿ ಇದೆ ಅವಳಿಗೆ, ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅವಳು. ಸೊ ಈ ಮಕ್ಕಳೆಲ್ಲ ಊಟ ಮಾಡಾದ್ಮೇಲೆ ನಾವು ಊಟ ಮಾಡಿ ಇಟ್ಕೊಳ್ಳೋದಷ್ಟೇ. ಆ್ಯಂಡ್ ನಾನು ನೆನ್ನೆ ವೀಡಿಯೋ ಹಾಕಿಲ್ಲ, ಪ್ರಮೋದ್ ಅವರು ನಾಳೆ ನೀವು ವೀಡಿಯೋ ಹಾಕೋಂಗಿಲ್ಲ ನೀನು ಅಲ್ವಾ ಅಂದ್ಕೊಂಡು ಹೇಳ್ತಾಯಿದ್ರು. ಸೊ ಅದಕ್ಕೆ ಇಲ್ಲ, ನಾಳೆ ವೀಡಿಯೋ ಹಾಕಬೇಕು ಇದೇ ವೀಡಿಯೋನ ಅಂತ ಹೇಳಿದೆ. ಆ್ಯಂಡ್ ಸೆಲೆಬ್ರೇಷನ್ ಡೆಕೋರೇಷನ್ ಎಲ್ಲ ತುಂಬಾ ಇಷ್ಟ ಆಯಿತು ನನಗೆ ಪರ್ಸ್ನಲಿ. ಸೊ ಅವರು ಮೈಸೂರವ್ರನ್ನೇ ಚಂದ್ರಲೋಕ ಅಂದ್ಬಿಟ್ಟು, ಚಂದ್ರಲೋಕ ಡೆಕೋರೇಷನ್ ಅಂತ ಅಂದ್ಬಿಟ್ಟು. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ, ನೋಡಿದ್ರಲ್ಲ. ಸೊ ನಿಮಗೂ ಯಾರಿಗಾದರೂ ಸ್ಪೆಷಲ್ ಹೂವು ಕುಟ್ಟಬಾರ್ದು ಆ ಥರ ಅಕ್ಕಂದಿರು ಹೆಂಗೆ ತಿಂದಿದ್ದಾರೆ ನೋಡು. ಸೊ ನಿಮ್ಮ ಸ್ಪೆಷಲ್ ಡೇಗೆ, ನಿಮ್ಮ ಯಾವ್ದಾದ್ರು ಸೆಲೆಬ್ರೇಷನ್ಗೆ ಬೇಕು ಅಂದರೆ ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ಅನ್ನೋ ಕರೆಸ್ಕೊಂಡು, ಅಥವಾ ನೀವೇ ಅಲ್ಲೇ ಹೋಗಿ ಸೆಲೆಬ್ರೇಷನ್ ಮಾಡ್ಕೋತೀರ ಅಂದ್ರೂ ಮಾಡ್ಕೋಬೋದು. ಚೆನ್ನಾಗಿದೆ ಅಲ್ಲೂ. ಬಿಕಾಸ್ ನನಗೆ 1.5 ತಿಂಗಳು ಪಾಪು ಇರೋದ್ರಿಂದ ನಾನು ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ ಸ್ಪಾಟ್ಗೆ. ಅವ್ರಿಗೆ ಹೇಳಿದ್ವಿ ನಾವು ಈ ಥರ ನಮ್ಮ ಮನೆಗೆ ಬಂದು ಮಾಡಿಕೊಡಿ ಅಂತ. ಸೊ ಅದಕ್ಕೆ ನೀಟಾಗಿ ನಾವು ಹೆಂಗೆ ಹೇಳಿದ್ವಿ ಅದೇ ರೀತಿ ಮಾಡ್ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇನ್ನೂ ಗ್ರ್ಯಾಂಡ್ ಬೇಕು ಅಂದರೆ ಗ್ರ್ಯಾಂಡಾಗಿ ಮಾಡ್ಕೋಬೋದು. ಸೊ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಅದು ಸಿಂಪಲ್ಲಾಗಿ ಈ ಥರ ಮಾಡಿಸ್ಕೋಬೋದು. ಇಷ್ಟ ಆಯಿತು, ಪರ್ಸ್ನಲಿ ಇಷ್ಟ ಆಯಿತು ಮನೆಗೆ. ಇಷ್ಟ ಆಯಿತು. ಅವ್ರದ್ದು ಅದೇ ಇದು ಇದೆ ಅಂದರೆ ಇವೆಂಟ್ ಅಲ್ಲೇ ಹೋಗಿ ಪ್ಲಾನ್ ಮಾಡ್ಕೋಬೋದು. 60 ಮೆಂಬರ್ಸ್ ಏನೋ ಕೆಪಾಸಿಟಿ ಇರುತ್ತೆ, ಅಲ್ಲೇ ಊಟ ಎಲ್ಲ ನೀವು ಪ್ರಿಪೇರ್ ಮಾಡ್ಕೋಬೋದು. ಹೊರಗಡೆ ಕೇಟರಿಂಗ್ ಸರ್ವಿಸಿಂದ ಬೇಕಾದ್ರೆ ಮಾಡಿಸ್ಕೊಂಡು ಇದು ಮಾಡ್ಬೋದು. ಇಲ್ಲ ಅವರು ಮಾಡ್ಕೊಡ್ತಾರಂತೆ. ಹೌದಾ? ಅವರು ಮಾಡ್ಕೊಡ್ತಾರಂತೆ. ಸೊ ಒಂದು 60 ಮೆಂಬರ್ಸ್ ಕೆಪಾಸಿಟಿ ಇದೆ, 60 to 100 ಅಂತ ಹೇಳಿದ್ದಾರೆ. ನನಗಂತೂ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ.
ಸೊ ನಾನು ಅಂದರೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ವಿಚಾರಿಸಿ ಇದು ಮಾಡಿದ್ದು. ಒಂದ್ಸಲ ಹೋಗಿ ವಿಸಿಟ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯದಲ್ಲೇ ಒಂದ್ಸಲ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತೀನಿ. ಸೊ ಎಸ್ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಆ್ಯಂಡ್ ಪ್ರಮೋದ್ ಅವರು ಗಿಫ್ಟ್ ಏನು ಕೊಡಿಸಿದ್ರು ಅಂದ್ಬಿಟ್ಟು ಸದ್ಯದಲ್ಲೇ ನಾನು ರಿವೀಲ್ನ ಮಾಡ್ತೀನಿ. ಹೇಳಂದಲ್ಲ ಗೊಂಬೆಗೆ ಅವಳಿಗೂ ಗೋಲ್ಡೆಲ್ಲ ಪರ್ಚೇಸಿಂಗ್ ಹೋಗ್ಬೇಕು ನಾವು ಕಿವಿ ಚುಚ್ಚೋ ಟೈಮಲ್ಲಿ. ಇನ್ನೇನು ಅವಳಿಗೆ ಆಲ್ಮೋಸ್ಟ್ ಇನ್ನೊಂದು 5 days ಬಂದರೆ 2 months ಕಂಪ್ಲೀಟ್ ಆಗುತ್ತೆ. ಇನ್ನು 2.5 monthsಗೆಲ್ಲ ನಾವು ಶಾಪಿಂಗ್ ಹೋಗ್ತೀವಿ. ಈ ಮಂತ್ ಎಂಡಿಂಗ್ ಅಲ್ಲಿ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಈ ಮಂತಲ್ಲೇ ನಾನು ಏನು ಗಿಫ್ಟ್ನ ಕೊಟ್ಟರು ಅಂದ್ಬಿಟ್ಟು ಆ ರಿವೀಲ್ನ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ತುಂಬ ವಿಶ್ ಮಾಡಿದ್ದೀರಾ. ಆ್ಯಂಡ್ ತುಂಬ ಚೆನ್ನಾಗಿ ಒಂದಷ್ಟು ವಿಶ್ಗಳು ಬಂದಿತ್ತು, ಇಷ್ಟ ಆಯಿತು ನನಗೂ. ಹೊರಗಡೆ ಹೊರಟೋಗಿದ್ದಲ್ಲ ನೈಟು, ಅದಕ್ಕೆ. ಆ್ಯಂಡ್ ಒಂದು ಪರ್ಸ್ನಲಾಗಿ ಒಂದು ವಿಷಯ ನನಗೆ ತುಂಬ ಇಷ್ಟ ಆಯಿತು. ಅಕ್ಕ ಹ್ಯಾಪಿ ಬರ್ಡೇ ಟು ಯು. ಆ್ಯಂಡ್ ನೀವು ಅಂದ್ಕೊಂಡಾಗೆ ಒಂದು ವಿಶ್ಯು ಅದು ನೆರವೇರಿದೆ. ಅದೇನೆಂದರೆ ನಿಮ್ಮ ಮಗಳು ಅದು. ಸೊ ಹಾಗೇನೆ ನೀವು ಅಂದ್ಕೊಂಡಿದ್ದೆಲ್ಲ ಇನ್ನೂ ನೆರವೇರಲಿ ಅಂತ ವಿಶ್ ಮಾಡಿದ್ದೀರಾ. ಖಂಡಿತ ಸತ್ಯ ಅದು. ನನಗೆ ಪ್ರಮೋದ್ ಅವ್ರು ಏನು ಗಿಫ್ಟ್ ಕೊಡಿಸ್ಲಿಲ್ಲ ಅಂದ್ರೂ ನನಗೆ ಬೇಜಾರಿಲ್ಲ. ಬಿಕಾಸ್ ಬಿಗ್ಗೆಸ್ಟ್ ಗಿಫ್ಟೇ ನನಗೆ ಮಗಳು ಹುಟ್ಟಿರೋದು. ಗಂಡು ಮಗು ಆಗಿದ್ರೆ ನಿಜವಾಗ್ಲೂ ಬೈತಿದ್ದೆ ನಾನು, ಗಂಡು ಮಗು ಆಗೋಯ್ತಲ್ಲ ಅಂತ. ಸೊ ಹೆಣ್ಮಗು ಆಗಿರೋದೇ ನನಗೆ ಅವ್ರು ಕೊಟ್ಟಿರೋಂಥ ಬಿಗ್ಗೆಸ್ಟ್ ಗಿಫ್ಟು. ಸೊ ಅದನ್ನು ಅರ್ಥ ಮಾಡಿಕೊಂಡು ನೀವೊಂದು ಮೆಸೇಜ್ ಹಾಕಿದಿರಲ್ಲ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಸೊ ಬ್ಲೆಸ್ಸಿಂಗ್ ಅದು ನನಗೆ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅವಳು ಹುಟ್ಟಿದ ಇಲ್ಲಿವರೆಗೂ ಗೈಸ್ ಪ್ರತಿ ಫ್ರೈಡೇ ನನಗೆ ಅಮೌಂಟ್ ಬರ್ತಾ ಇದೆ. ಬನ್ನಿರಿ ನೀವು ವಿಡಿಯೋಗೆ. ಪ್ರತಿ ಫ್ರೈಡೇ ಗೈಸ್ ಒಂದು ಪ್ರಮೋಷನ್ದಾರಿ ಸರಿ 4 ಪ್ರಮೋಷನ್ದಾರಿ ಸರಿ ಅಮೌಂಟ್ ಬರ್ತಾ ಇದೆ. ಸೊ ಅವಳು ಹುಟ್ಟಿ ನೆಕ್ಸ್ಟ್ ವೀಕ್ ಅದರ ನೆಕ್ಸ್ಟ್ ವೀಕು ನನಗೆ ಪ್ರತಿ ಫ್ರೈಡೇ 40,000 ಕ್ರೆಡಿಟ್ ಆಗಿತ್ತು ಪ್ರಮೋಷನ್ದು. ಸೊ ಪ್ರತಿ ವೀಕು ಬರ್ತಾ ಇದೆಲ್ಲ ರೀ. ನಾನೇನೇನು ಬಂತು ಏನು ಅನ್ನಿಸ್ತಾ ಇದೆ ಇದೆಲ್ಲ. ತುಂಬ ಖುಷಿ ಆಯಿತು. ಸೊ ಸೆಲೆಬ್ರೇಷನ್ ಎಲ್ಲ ನೋಡ್ಕೊಂಡು ಬಂದಿರಿ ಅಲ್ಲ. ಅದೇ ಗಿಫ್ಟ್ ನಿಂಗೆ ಸೆಲೆಬ್ರೇಷನ್ ಎಲ್ಲ. ಸೊ ಅದೇ ಇನ್ನೊಂದು ಕೇಕ್ ತಂದು ಇಟ್ಟಿದ್ದೀನಿ ಆ್ಯಕ್ಟಿವ್ ಅದು. ಸೊ ಅದನ್ನ ಗೈಸ್ ಏನು ಗೊತ್ತಾ, ನನ್ನ ಕ್ಯೂರಿಯಾಸಿಟಿಗೆ ನನ್ನ ಕೇಕ್ಗಳು ಯಾವ್ದನ್ನೂ ನೋಡಿಲ್ಲ ಈ ಸಲ. ಕರೆಕ್ಟಾ? ಅವರಲ್ಲಿ ತೊಗೊಂಡು ಬಂದಾಗಲೇ ನನಗಲ್ಲಿ ನೋಡಿದ್ದು ನಾನು. ಸೊ ಇನ್ನೂ ಆ್ಯಕ್ಟಿವ್ ಆಗಿ ತಂದಿದ್ದಾರೆ, ಅದನ್ನು ನಾನು ನೋಡಿಲ್ಲ. ಕಾರಲ್ಲೇ ಹೋಗಿದ್ರು, ಇದು ಕಾರಲ್ಲಿ ಹೋಗ್ತಿದ್ದಾರಲ್ಲ ಅಂತ ಡೌಟ್ ಹೊಡಿತು. ಬಟ್ ಆಮೇಲೆ ನನಗೆ ಫ್ಲ್ಯಾಶ್ ಆಗಲಿಲ್ಲ. 2 ಕೇಕ್ ತರಬೇಕು, ಮತ್ತು ಇದು ಸ್ಟೆಪ್ ಬೈ ಸ್ಟೆಪ್ ಇತ್ತಲ್ಲ, ಬೈಕಲ್ಲಿ ಇಟ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ಕಾರಲ್ಲಿ ಹೋಗಿ ತೊಗೊಂಡ್ಬಂದರು. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಸೆಲೆಬ್ರೇಷನ್ ಆ್ಯಂಡ್ ಬ್ಯೂಟಿಫುಲ್ ಬಿಗ್ಗೆಸ್ಟ್ ಗಿಫ್ಟ್ ಗೊಂಬೆ. ಸಾಕಲ್ವಾ ಗಿಫ್ಟ್? ನನಗಲ್ಲ, ನನ್ನ ಮಗಳಿಗೆ ಏನು ಕೊಡಿಸು. ಓಕೆ, ವೆರಿ ಡೌ. ಎಸ್, ಈ ವಿಡಿಯೋನ ಏನು ಮಾಡೋಣ. ಹ್ಯಾಪಿ ಫ್ರೈಡೇ ಏನು ಅನ್ನಿಸ್ತಿದೆ ಹೇಳೇ ಇಲ್ಲ. ಎವ್ರಿ ಫ್ರೈಡೇ ನಾವು ಅಂದ್ಕೊಂಡೇ ಇರಲ್ಲ. ಸೊ ಈ ಫ್ರೈಡೇ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪ್ರತಿ ಫ್ರೈಡೇ ಬರ್ತಾ ಇತ್ತು. ಈ ಫ್ರೈಡೇ ನಮ್ಗೆ ಯಾವುದು ಬರೋದಿರಲಿಲ್ಲ. ಅಂದರೆ ಪ್ರಮೋಷನ್ಸ್ ಎಲ್ಲ ಮಾಡಿದ್ವಿ, ಬಟ್ ಪೇಮೆಂಟ್ ಫ್ರೈಡೇ ಆಗೋ ಥರ ಯಾವುದೂ ಇರಲಿಲ್ಲ. ಬಟ್ ಇದು ಫ್ರೈಡೇ ಪೇಮೆಂಟ್ ಬಂತು. ಏನಿದು ಸಡನ್ನಾಗಿ ಶಾಕು, ಯಾವುದರಿಂದ ಬಂದಿದೆ, ಯಾರು ಪೇಮೆಂಟ್ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಆಮೇಲಿಂದ ಎಲ್ಲ ಕುತ್ಕೊಂಡು ಹುಡುಕಿದಾಗ ಆಮೇಲಿಂದ ಕರೆಕ್ಟು ಇಲ್ಲಿಂದ ಆಯಿತು ಪೇಮೆಂಟ್ ಅಂತ ಅಂದ್ಕೊಂಡ್ವಿ. ಪ್ರತಿ ಫ್ರೈಡೇ ಯೋಚನೆ ಮಾಡಿ, ಗೊಂಬೆ ಹುಟ್ಟಿ ಇಲ್ಲಿವರೆಗೂ ಪ್ರತಿ ಫ್ರೈಡೇ ಮಿಸ್ಸೇ ಇಲ್ಲ. ಸೊ ಅದಕ್ಕೆ ನಾವು ಲಕ್ಕಿ ಅಂತ ಅನ್ನೋದು ಲಕ್ಕಿ ಚಾಮ್ ನಮಗೆ. ತುಂಬಾ ಚೇಂಜಸ್ ಬರೀ ದುಡ್ಡು ಅಂತ ಅಲ್ಲ, ಎಲ್ಲಾದ್ರೂ ಹ್ಯಾಪಿನೆಸ್. ಸೊ ಹ್ಯಾಪಿನೆಸ್ ಆದರೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೆಮ್ಮದಿ, ಶಾಂತಿ, ಖುಷಿ ಎಲ್ಲ ಕೊಟ್ಟಿದ್ದಾಳೆ ನಮಗೆ ಅವಳು. ಆದರೆ 2 ದಿವಸದಿಂದ ಅವ್ರಿಗೆ ಜ್ವರ ಮತ್ತೆ ಇದಿತ್ತಲ್ಲ, ಪೇಯ್ನ್ ಇಂಜೆಕ್ಷನ್ದು, ಅವಾಗಂತೂ ನನಗೇನೆ ಪಾಪ. ಗೈಸ್ ಇವತ್ತು ಬಿಟ್ಟಿಲ್ಲ ಅವಳಿಗೆ ಜ್ವರ. ನಾನು ಹಂಗನೂ ಪಕ್ಕದ ಮನೆ ಆಂಟಿಗೆ ಹೇಳ್ತಾ ಇದ್ದೆ ಇವಾಗ, ಆಂಟಿ ಈ ಥರ ಅವಳಿಗೆ ಇನ್ನೂ ಜ್ವರನ ಬಿಟ್ಟಿಲ್ಲ ಇಂಜೆಕ್ಷನ್ ಅಂತ. ನನ್ನ ಮಕ್ಕಳು ಹಂಗೆ ಕಣಪ್ಪ ಹೆದರ್ಕೋಬೇಡ ಅಂತ ಅಂತಿದ್ದಾಳೆ ಆಲ್ರೆಡಿ. ಸೊ ನನ್ನ ಮಕ್ಕಳಿಗೆ ಬಿಡಲ್ವಂತೆ ಜ್ವರ. ಅಪ್ಪುಗೆ ಒಂದೇ ದಿನ ಇದ್ದಿದ್ದು, ಬಟ್ ಇವಳಿಗೆ ಏನೋ ಗೊತ್ತಿಲ್ಲ, ಬಿಡ್ತಾ ಇಲ್ಲ ಅದು ಜ್ವರ. ಸೊ ಇನ್ನೂ ನಾವು ಶಿರಪ್ ಹಾಕ್ತಾನೆ ಇದ್ದೀವಿ ಪಾಪ ಅವಳಿಗೆ. ನನಗಂತೂ ಅವಳು ನೋಡೋಕ್ಕಾಗ್ತಿಲ್ಲ, ಸಣ್ಣನೇ ಆಗ್ಬಿಟ್ಲು ಗೈಸ್. ನಂಗೆ ಅಳುನೇ ಬರೋಂಗಾಗ್ತದೆ. ಅಷ್ಟು ತಪ್ಪ ಮಾಡಿಬಿಟ್ಟು ಮಕ್ಳುಗಳು ಸಡನ್ನಾಗಿ ಸಣ್ಣ ಆಗಿಬಿಟ್ರೆ ಬೇಜಾರಾಗ್ಬಿಡುತ್ತೆ. ಸೊ ನೋಡೋಣ ಇನ್ನೂ ಎಷ್ಟು ದಿನ ಇರೋದು ಗೊತ್ತಿಲ್ಲ. ಆಲ್ಮೋಸ್ಟ್ 3 days ಆಯಿತು. 3 days ಆದ್ರೂ ಅವಳು ಕಡಿಮೆ ಆಗಿಲ್ಲ.
ನೋಡಬೇಕು ನಾಳೆ ಚೇತರಿಸ್ಕೊತಾಳ ಏನು ಅಂತ. ಸ್ನಾನನೂ ಮಾಡಿಸಿಲ್ಲ ಅದಕ್ಕೋಸ್ಕರ. ಆ್ಯಂಡ್ ಸ್ವಲ್ಪ ಜನ ಸಜೆಷನ್ ಮಾಡಿದ್ರಿ ಐಸ್ ಕ್ಯೂಬ್ ಹಾಕಿ ಅಂತ ಆ್ಯಂಡ್ ತಣ್ಣೀರು ಬಟ್ಟೆ ಹಾಕಿ ಅಂತ. ಸೊ ಅದನ್ನು ಮಾಡಿದ್ಮೇಲೆ ಅವಳು ಕಾಲ ಅಲ್ಲಾಡ್ಸೋಕ್ಕೆ ಟ್ರೈ ಮಾಡಿ ಇವಾಗ ಆರಾಮಾಗಿದ್ದಾಳೆ. ಬಟ್ ಫೀವರ್ ಒಂದು ಕಡಿಮೆ ಆಗ್ತಿಲ್ಲ. ಏನು ಮಾಡೋಣ, ನೋಡ್ಕೋತೀವಿ ಚೆನ್ನಾಗಿ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ತುಂಬಾ ಇಷ್ಟ ಆಯಿತು ನೀವೆಲ್ಲರೂ ವಿಶ್ಯು ಆ್ಯಂಡ್ ತುಂಬಾ ಮೆಸೇಜಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.